सर्वतीर्थाश्रिता नदी पंचपातक संहर्त्री वाजिमेध फलप्रदा भक्तानुकंपे मुनिभाग्यलक्ष्मी नित्ये जगन्मंगलदानशीले निरंजने दक्षिणदेश गंगे कावेरी कावेरी मम प्रसीदा मम प्रसीदा मम प्रसीदा ಕಾವೇರಿ ನೀ ಬೆಡಗಿನ ವೈಯಾರಿ ಕಾವೇರಿ ನೀ ಒಲವಿನ ಸಿಂಗಾರಿ ಕಾವೇರಿ ನೀ ಬೆಡಗಿನ ವೈಯಾರಿ ಕಾವೇರಿ ನೀ ಒಲವಿನ ಸಿಂಗಾರಿ ಕಾವೇರಿ ನೀನಿದೆ ನಿನ ಜೀವನದಿ ಕಾವೇರಿ ನೀನಿದೆ ನಿನ ಜೀವನದಿ ಕಾವೇರಿ ನೀ ನಡೆಯುವ ನೆಲವೆಲ್ಲ ಪುಣ್ಯದ ಸನ್ನಿಧಿ ಕಾವೇರಿ ನೀ ಬೆಡಗಿನ ವೈಯಾರಿ ಕಾವೇರಿ ನೀ ಬಾಳಿನ ಸೂವಾಲೆ ಹಾಡೋಳೆ ಕಾವೇರಿ ನೀ ಬಾಳಿನ ಸೂವಾಲೆ ಹಾಡೋಳೆ ಕಾವೇರಿ ನೀ ನವದ ಸವಾಹಿನಿ ಗಿರಿಬಾಲೆ ಕಾವೇರಿ ನೀ ಬೆಡಗಿನ ವೈಯಾರಿ ಅವನು ಹಿಡ್ಕತಾನೆ. ತಮಿಳುನಾಡವ್ರು ಎಲ್ಲಿವರೆಗೂ ಹೋಗ್ತಾರೆ ನೋಡ್ರಿ. ಈ ನ್ಯಾಯ ಪಂಚಾಯತಿನ ಧಿಕ್ಕರಿಸಿ, ಮದ್ರಾಸ್ ಪ್ರೆಸಿಡೆನ್ಸಿಯನ್ನು ಧಿಕ್ಕರಿಸಿ, ಭಾರತದ ವೈಸ್ರಾಯಿಯನ್ನು ಧಿಕ್ಕರಿಸಿ, ಇಂಗ್ಲೆಂಡಿಗೆ ಹೋಗಿ ಸೆಕ್ರೆಟರಿ ಫಾರ್ ಇಂಡಿಯನ್ ಅಫೇರ್ಸ್ ಕಾರ್ಯದರ್ಶಿಯನ್ನ ಹಿಡ್ಕೊಂಡು ಅಲ್ಲಿಂದ ಸ್ಟೇ ತಗೊಂಡ್ಬಿಡ್ತಾರೆ.
ಅಲ್ಲಿಂದ ಸ್ಟೇ ತಗೊಂಡ್ಬರ್ತಾರೆ. ಎಂಥ ದುರಾತ್ಮರಿರ್ಬೇಕು ಇವರು. ಹೊಟ್ಟೆಗೆ ಏನು ತಿಂತಾರೆ ಅಂತ ಕೇಳ್ಬೇಕು ತಾನೆ ನಾವು, ಅಲ್ವೇನ್ರಿ? ಏನು ತಿಂತಾರೆ ಹೊಟ್ಟೆಗೆ ಇವರು? ಆಯ್ತಲ್ಲ, ಇವರು ಮದ್ರಾಸಿಗರು ನಮ್ಮನ್ನ ಎಷ್ಟು ಹೀನಾಯವಾಗಿ ನಡ್ಸ್ಕೊಳ್ತಾ ಇರ್ತಾರೆ ಅಂತಂದ್ರೆ, ಪ್ರತಿಯೊಂದು ಮೀಟಿಂಗು ಮದ್ರಾಸಲ್ಲೇ. ನಮ್ಮವರು ಬೆಂಗಳೂರಿಂದನೋ ಮೈಸೂರಿಂದನೋ ಮದ್ರಾಸ್ ತನಕ ಹೋಗ್ಬೇಕು, ಅಲ್ಲವ್ರ ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ತಗೊಂಡ್ಮೇಲೆ ಅವ್ರು ಮೀಟ್ ಮಾಡಿ ನಮ್ದೆಲ್ಲ ಒಪ್ಪಿಸ್ಬೇಕು. ಅವರು ಇನ್ನೊಂದು ದಿವಸ ಬನ್ನಿ, ಇದು ನಾನು ಡಿಸಿಷನ್ ತಗೊಂಡು ಹೇಳ್ತೀವಿ ಅಂತ ಹೇಳ್ಬೇಕು. ನಾವು ಅಷ್ಟೊಂದು ದಿನ ಕಾಯ್ಕೊಂಡಿರ್ಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಎಷ್ಟೋ ಸರಿ ನಾವು ಹೋದಾಗ ಅವರು ಬನ್ನಿ ಅಂತ ಹೇಳ್ಬಿಟ್ಟು, ಇವತ್ತು ನಮ್ಗೆ ಹುಷಾರಿಲ್ಲ, ನಾಳೆ ಬನ್ನಿ, ನಾಳೆಗೆ ಬನ್ನಿ ಅಂತ ಸುಮಾರು ಸಲ ನಮ್ಮ ಚೀಫ್ ಇಂಜಿನಿಯರ್ ಲೆವೆಲ್ ಅಧಿಕಾರಿಗಳನ್ನ ಆಟ ಆಡಿಸಿದ್ದಾರೆ. ನಮ್ಮ ಚೀಫ್ ಇಂಜಿನಿಯರ್ 1920ನಲ್ಲಿ ಮೈಸೂರು ಚೀಫ್ ಇಂಜಿನಿಯರ್ ಆಗಿದ್ದವರು ಕಡಾಂಬಿ ಅನ್ನುವಂಥ ಪುಣ್ಯಾತ್ಮ. ಈ ಕಡಾಂಬಿ ಅಲ್ಲಿಗೆ ಹೋದಾಗ ಒಂದ್ಸಲಿ ಏನಂತಾರೆ ಏನು ಗೊತ್ತೇನೋ, ಎಲ್ಲ ಮೀಟಿಂಗ್ ಆದ್ಮೇಲೆ, ನೀವು 80 ಅಡಿ ಕಟ್ಕೊಂಡಿದ್ದೀರಲ್ಲ, ಅಲ್ಲಿ ನಿಲ್ಲಿಸ್ಬಿಡಿ ನೀವು ಅಷ್ಟೇ. 130 ಅಡಿ ಅನ್ನೋದೆಲ್ಲ ಒಂದು ಚಂದದ ಕನಸು. ಮೈಸೂರಿನವರು ಒಂದು ಕನಸು ಕಾಣ್ಬೋದು ಅಷ್ಟೇ. ನೀವು ಆ ಕನಸು ಕಾಣ್ತಾ ಇರಿ ಅಷ್ಟೇ. ನಿಮ್ಮ ಜನ್ಮದಲ್ಲಿ 80 ಅಡಿ ಮೇಲೆ ನೀವು 1 ಅಡಿ ಕಟ್ಟಕ್ಕೂ ನಾವು ಬಿಡಲ್ಲ ಅಂತಾರೆ. ನೋಡಿ ಅವರ ದುರಹಂಕಾರದ ಪರಮಾವಧಿ ಎಷ್ಟಿದೆ ನೋಡ್ರಿ. ನಮ್ಮ ನೆಲದಲ್ಲಿ ನಮ್ಮ ದುಡ್ಡು ಹಾಕೊಂಡು ನಮ್ಮ ನೀರಿಗೆ ನಾವು ಅಣೆಕಟ್ಟು ಕಟ್ಟೋದನ್ನ ಯಾವನೋ ಡಿಸೈಡ್ ಮಾಡೋದು ಹೆಂಗಿದೆ? ಆಗ ನಮಗೆ ಆಪದ್ ಬಾಂಧವ ಅಂತ ಬರೋನು ಮತ್ತೊಬ್ಬ ಬಿನೋದ್ ಮಿತ್ತರ್ ಅಂತ, ಬಂಗಾಲಿ ಬಿನೋದ್ ಮಿತ್ತರ್, ಅಂತಾರಾಷ್ಟ್ರೀಯ ಜಲವಿವಾದ ಕಾನೂನು ತಜ್ಞ. ಅವನು ಹೇಳ್ತಾನೆ, ಯಾವುದೇ ರಾಜ್ಯ ತನ್ನ ಪರಿಮಿತಿಯೊಳಗೆ ಹರಿಯುವಂತ ನೀರು, ನೆರಳು, ಗಾಳಿ, ಮಣ್ಣು ಎಲ್ಲದರ ಮೇಲೆ ಪರಮಾಧಿಕಾರವನ್ನು ಹೊಂದಿರುತ್ತೆ. ಕರ್ನಾಟಕದಲ್ಲಿ ಕಾವೇರಿ ಹರಿತಾ ಇದ್ದಾಳೆ, ಕಾವೇರಿ ಮೇಲೆ ಅವ್ರಿಗೆ ಪರಿಮಾಧಿಕಾರ ಇದೆ, ಕಟ್ಟೋಂಗಿಲ್ಲ ಅಂತ ಹೇಳಕ್ ನೀನ್ ಯಾವನು ಅಂತ ಕೇಳ್ತಾನೆ ಅವನು ಮದ್ರಾಸನ್ನ. ನೀನ್ ಯಾವನಲ್ಲೇ ಅವನ್ ಕನ್ನಂಬಾಡಿ ಕಟ್ಟಬೇಡ ಅಂತ ಹೇಳಕ್ ನೀನ್ ಯಾರು? ಅವ್ರ ಊರಲ್ಲಿ ನದಿ ಹರಿತಾ ಇರೋದು, ಅವ್ರ ದುಡ್ಡಲ್ಲಿ ಅವ್ರ ಊರೊಳಗಡೆ ಅವ್ರು ಕಟ್ಟಿರ್ತಾರೆ, ಏನಾರ ಮಾಡ್ಕೊತಾರೆ, ಬೇಡ ಅನ್ನಕ್ ನೀನ್ ಯಾರು ಅಂತ ಅವನು ಕೇಳ್ತಾನೆ. ಕೇಳಿದಾಗ ನೋಡಿ, ಇದು ಈ ಅಂತಾರಾಜ್ಯ ಜಲವಿವಾದಗಳು ಬರೀ ಕಾವೇರಿ ಮಧ್ಯೆ ಅಲ್ಲ, ಪ್ರಪಂಚದಾದ್ಯಂತ ಇದೆ. USA ಅಂಡ್ ಸ್ಪೇನ್ ಮಧ್ಯೆ ಹರಿಯುವಂತ ಮಿಸಿಸಿಪ್ಪಿ ನದಿ ವಿವಾದ, USA ಅಂಡ್ ಗ್ರೇಟ್ ಬ್ರಿಟನ್ ನಡುವೆ ಹರಿಯುವಂತ ಸೇಂಟ್ ಲಾರೆನ್ಸ್ ನದಿ ವಿವಾದ, USA ಅಂಡ್ ಮೆಕ್ಸಿಕೋ ಮಧ್ಯೆ ನಡೆಯುವಂತ ರಿಯೋ ಗ್ರಾಂಟೆ ನದಿ ವಿವಾದ, ಇವೆಲ್ಲ ಬಗೆಹರಿಸ್ಕೊಂಡಿದ್ದಾರಪ್ಪ. ಅದರ ನೆಲದ ಮೇಲೆ, ಅದರ ಆಧಾರದ ಮೇಲೆ ನೀವು ಆ ಕಾನೂನನ್ನ ತಂದು ಇಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅರ್ಥ ಆಯ್ತಲ್ಲ? ಆಗ ಈ ಮದ್ರಾಸಿಗಳು ಏನ್ ಹೇಳ್ತಾರೆ ಗೊತ್ತಾ? ಅಂದ್ರೆ ಮದ್ರಾಸಿಗಳು ಈ ಈಸ್ಟ್ ಇಂಡಿಯಾ ಕಂಪನಿಯವ್ರಿಗೆ ಎತ್ಕೊಟ್ಟು, ಅಂದ್ರೆ ಇಂಗ್ಲೆಂಡ್ ಸರ್ಕಾರಕ್ಕೆ ಬಂದ್ಬಿಟ್ಟಿರುತ್ತೆ ಸರ್ಕಾರ. ಆಗ ಇಂಗ್ಲೆಂಡ್ ಸರ್ಕಾರಕ್ಕೆ ಎತ್ಕೊಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ಬ್ರಿಟನ್ನಿನ ರಾಣಿ ರೆಪ್ರೆಸೆಂಟ್ ಮಾಡುವ ಎಲ್ಲ ನೆಲದಲ್ಲಿಯೂ, ಬ್ರಿಟನ್ನಿನ ರಾಣಿ ರೆಪ್ರೆಸೆಂಟ್ ಮಾಡೋ ಯಾವುದೇ ನೆಲದಲ್ಲಿಯೂ, ಎಲ್ಲ ನೆಲದಲ್ಲಿಯೂ ಯಾವುದೇ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಮಾನ್ಯತೆ ಇಲ್ಲ ಅಂದ್ಬಿಡ್ತಾರೆ. ಬೇಕೇನ್ರಿ? ನೀನ್ ಯಾವುದೋ ಮಿಸಿಸಿಪಿ ನದಿ ಮತ್ತೆ ಇನ್ನು ರಿಯೋ ಗ್ರಾಂಟೆ ನದಿ, ಸೇಂಟ್ ಲಾರೆನ್ಸ್ ನದಿ ಸಂಬಂಧಕ್ಕೂ ಕಾವೇರಿಗೂ ಸಂಬಂಧನೇ ಇಲ್ಲ, ಅದು ತರಲೇಬೇಡ ಇಲ್ಲಿ ನೀನು ಅಂದ್ಬಿಡ್ತಾರೆ. ಇದೆಲ್ಲ ಆಗಿ ಸಿಕ್ಕಾಪಟ್ಟೆ ಮೀಟಿಂಗ್ಸ್, ಸಿಕ್ಕಾಪಟ್ಟೆ ಟೆಕ್ನಿಕಲ್ ಮೀಟಿಂಗ್ಸ್ ಕಂಡ್ರೆ, ತುಂಬಾ ಟೆಕ್ನಿಕಲ್ ಮೀಟಿಂಗ್ಸ್ ನಡೆದ್ಮೇಲೆ 1924 ಅಲ್ಲಿ ಫೆಬ್ರವರಿ 18th, ಇದನ್ನ ಮರಿಬಾರ್ದು ನಾವು ಈ ಡೇಟ್ನ, 18th ಫೆಬ್ರವರಿ 1924 ಅಲ್ಲಿ ಎರಡನೇದಕ್ಕೆ ಸಿಕ್ಕುತ್ತೆ 124 ಅಡಿ, 1,25,000 ಎಕರೆ ನೀರಾವರಿ. ಇಷ್ಟಕ್ಕೆ ನೀವು ಮಾಡ್ಕೋಬಹುದು ಅಂತ ಪರ್ಮಿಷನ್ ಕೊಡ್ತಾರೆ. 124 ಅಡಿಗೆ ನಾವು ಹಿಡಿದಿಟ್ಕೊಳ್ಬಹುದಾದಂಥ ನೀರಿನ ಪ್ರಮಾಣ 45 TMC ಇರುತ್ತೆ. ಆದರೆ ಅವರು 96 TMC ನೀರಿಟ್ಕೋಬಹುದಾಗಿರುತ್ತೆ. 1924 ನಾವು 2.25 ಲಕ್ಷ ಎಕರೆ ನೀರಾವರಿ ಮಾಡ್ತಾ ಇದ್ರೆ, ಅವರು 15 ಲಕ್ಷ ಎಕರೆ ನೀರಾವರಿ ಮಾಡ್ತಾ ಇರ್ತಾರೆ. 2.25 ಲಕ್ಷ ಎಕರೆಯಲ್ಲಿ, 15 ಲಕ್ಷ ಎಕರೆಯಲ್ಲಿ. ಆಮೇಲೆ ನಾವು ಎರಡನೇ ಹಂತ ಮುಗಿಸೋವರೆಗೆ 6.5 ಲಕ್ಷ ಎಕರೆ ನಮ್ದಾದ್ರೆ 22 ಲಕ್ಷ ಎಕರೆ ಅವ್ರದ್ದು, 4 times. ಇನ್ನೊಂದೇನ್ ನೋಡ್ರಿ ಇಲ್ಲಿ, ಅವ್ರು ಹೇಳ್ತಾರೆ, ನಾವು 1834 ಅಲ್ಲೇ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವು ನಾವು ಅಂತ ಅವ್ರು ಹೇಳೋದು. 1834 ಅವಾಗ್ಲೇ ನಾವು ಡ್ಯಾಮ್ ಕಟ್ಟಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವು, ಈಗ ಕಟ್ತೀವಿ ನಾವು ಅಂತ 1928 ಅಲ್ಲಿ ಅವರೊಂದು ಶುರು ಮಾಡ್ತಾರೆ. ಅದೇ ಮೆಟ್ಟೂರು ಡ್ಯಾಮು. 1928 ಅಲ್ಲಿ ಮೆಟ್ಟೂರು ಡ್ಯಾಮ್ ಕಟ್ಟೋದಕ್ಕೆ ಶುರು ಮಾಡ್ತಾರೆ. 1934 ಮುಗಿಸ್ತಾರೆ. ನಾವು 1911 ಶುರು ಮಾಡಿ 1932 ಮುಗಿಸ್ತೀವಿ. ಎಲ್ಲ ಇಷ್ಟು ಕಿರಿಗಳಿರುತ್ತೆ ಲೆಕ್ಕ ಹಾಕ್ರಿ.
ಅವ್ರು ಎಷ್ಟು ಬೇಗ ಕಟ್ತಾರೆ ಲೆಕ್ಕ ಹಾಕಿ. 28, 6 ವರ್ಷಕ್ಕೆ 34ಕ್ಕೆ ಮುಗಿಸ್ಬಿಡ್ತಾರೆ ಅವರು. ನಾವು 11, 21, 31, 32, 22 ವರ್ಷಗಳನ್ನು ನಾವು ತಗೋತೀವಿ. 8 ವರ್ಷಕ್ಕೆ ಅವರು ಮುಗಿಸ್ತಾರೆ ನೋಡ್ರಿ. ನಮ್ದು 44 ಮುಕ್ಕಾಲ 45 TMC ಇರುತ್ತೆ, ಅವ್ರದ್ದು 94 TMC ಕೆಪಾಸಿಟಿ. ಮೆಟ್ಟೂರು ಡ್ಯಾಮು 94 TMC ಹಿಡಿಯುತ್ತೆ ರೀ ಮೆಟ್ಟೂರು ಡ್ಯಾಮ್ ಕೆಪಾಸಿಟಿ ನೋಡ್ರಿ. ಈ ಮೆಟ್ಟೂರು ಡ್ಯಾಮ್ಗೆ ನೀರು ಕೊಟ್ಟಿದ್ದು ನಾವೇ ಅಲ್ಲ. ಮೆಟ್ಟೂರು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುವಂಥ ಟೈಮಲ್ಲಿ ಹೆವಿ ಎಲೆಕ್ಟ್ರಿಕ್ ಮೆಷಿನ್ಸ್ ಯೂಸ್ ಮಾಡ್ತಾರೆ ಅವರು. ಎಲೆಕ್ಟ್ರಿಸಿಟಿ ಬೇಕಲ್ಲ, ಎಲೆಕ್ಟ್ರಿಸಿಟಿ ಇರಲ್ಲ ಆಗ. ಮದ್ರಾಸಿನಿಂದ ಮೆಟ್ಟೂರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂತ ಯಾವ ಟೆಕ್ನಾಲಜಿನೂ ಅವ್ರ ಹತ್ರ ಇರಲ್ಲ, ಬರೀ ಬೂಟಾಟಿಕೆ ಇವ್ರಗಳದ್ದು. ಆಗ ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿದ್ದು ನಾವೇ. ನಮ್ ನೋಡ್ರಿ ದುರಂತ, ನಾವು ವಿಪರೀತ ಒಳ್ಳೆತನ ನಮ್ದು. ನಾವು ಮೈಸೂರಿಂದ ಅವರಿಗೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ. ನಾವು SG ಫೋರ್ಬ್ಸ್, ಚೀಫ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮೈಸೂರು ಡಿಪಾರ್ಟ್ಮೆಂಟ್, ಮೈಸೂರು ಪ್ರಾವಿನ್ಸ್ ಚೀಫ್ ಇಂಜಿನಿಯರ್ ಆಗಿರ್ತಾರೆ, ಎಲೆಕ್ಟ್ರಿಕಲ್ ಚೀಫ್ ಇಂಜಿನಿಯರ್ ಆಗಿರ್ತಾರೆ. SG ಫೋರ್ಬ್ಸ್ ಸ್ಟೇಷನ್ ಅಂತ ಮೈಸೂರಲ್ಲಿ ಇದೆಯಲ್ಲ, ಆ ಫೋರ್ಬ್ಸ್ 1928ಗೆ ಶಿವನ ಸಮುದ್ರದಿಂದ ಮೆಟ್ಟೂರು ಡ್ಯಾಮಿಗೆ ಎಲೆಕ್ಟ್ರಿಕಲ್ ಸಪ್ಲೈ ಮಾಡ್ತಾರೆ. ಭಾರತದಲ್ಲೇ ಮೊತ್ತ ಮೊದಲನೇದು, ಏಕಮೇವ ಈ ತರ ಇಷ್ಟು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಸಪ್ಲೈ ಮಾಡಿದ್ದು ನಾವು ಕನ್ನಡಿಗರು. ಹೆಂಗಿದೆ ನೋಡ್ರಿ ನಾವು. ಅವನು ನಮ್ಮ ಶತ್ರು, ಅವನು ನಮ್ಗೆ ಹಳ್ಳ ತೋಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಅವನಿಗೆ ನಾವು ಎಲೆಕ್ಟ್ರಿಸಿಟಿ ಕೊಟ್ಟು ಸಹಾಯ ಮಾಡ್ತೀವಿ. ಇದೇ ಇವರು ನೈವೇಲಿನಲ್ಲಿ ಕೊಡಬೇಡಿ ಕರ್ನಾಟಕಕ್ಕೆ ಕರೆಂಟ್ ಅಂತ ಸ್ಟ್ರೈಕ್ ಕೂತಿದ್ರು. ನಿಮ್ಗೆ ಯಾಕೆ ಇರಬೇಕು, ನೈವೇಲಿ ಪವರ್ ಪ್ಲಾಂಟ್ ಅಲ್ಲಿ ಹೋಗಿ ಸ್ಟ್ರೈಕ್ ಕೂತಿದ್ರು, ಕರ್ನಾಟಕಕ್ಕೆ ಕರೆಂಟ್ ಕೊಡಬೇಡಿ ಅಂತ ಯಾವಾಗಲೂ ಒಂದ್ಸಲಿ. ಇತಿಹಾಸ ತೆಗೆದು ನೋಡಿ. ನಾವೇ ಕಣ್ರಿ. ಇನ್ನೊಂದೇನು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾ ನಮ್ದು, ಇವರು ಕಾವೇರಿನ ಎಲ್ಲ ಕಡೆನೂ ಕಾವೇರಿ ಏನಲ್ಲಪ್ಪ, ಇವರು ತಿರುಚಿ ಹತ್ರ ಕೊಲೆರೋನ್ ಅಂತ ಕರೀತಾರೆ, ಶ್ರೀರಂಗಂ ಹತ್ರ ವೆಣ್ಣಾರ್ ಅಂತಾರೆ ಕಣ್ರಿ. ಇದನ್ನ ನೋಡ್ರಿ ಹೆಂಗಿದೆ. ಫುಲ್ ಲೆಂತ್ ಆಫ್ ಕಾವೇರಿ ಹರಿಯೋದು 802 ಕಿಲೋಮೀಟರ್ಸ್. ನಮ್ಮಲ್ಲಿ ಮೈಸೂರಲ್ಲಿ 381, ತಮಿಳುನಾಡಲ್ಲಿ 357, ಬಾರ್ಡರ್ ಕಡೆ ಒಂದು 64 ಕಿಲೋಮೀಟರ್ ಹರಿಯುತ್ತೆ. ಕಾವೇರಿಗೆ ಇವ್ರು ಬೇರೆ ಬೇರೆ ಹೆಸರುಗಳು ಬೇರೆ ಇಟ್ಕೊಂಡಿದ್ದಾರೆ. ನೋಡಿ ಹೆಂಗಿದೆ. ಇದಾಯ್ತಲ್ಲ, ಇಂಡಿಪೆಂಡೆನ್ಸ್ ಬಂತು, ಎಲ್ಲ ಆದ್ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆಯ್ತಲ್ಲ, ಆಗ ಕೊಳ್ಳೇಗಾಲ ನಮಗ್ ಬಂತು, ಕೊಳ್ಳೇಗಾಲ ಅವ್ರಿಗೆ ಸೇರಿತ್ತು. ಅವರು ಅದನ್ನು ಕೊಳ್ಳೇಗಾಲ ಇದ್ದಂತ ಕಾಲಕ್ಕೆ ನಮ್ಮ ಹತ್ರ ಇಷ್ಟು ಕೃಷಿ ಭೂಮಿ ಇದೆ, ಇಷ್ಟು ನೀರು ಬೇಕು ಅಂತ ಕೇಳಿದ್ರು. ಕೊಳ್ಳೇಗಾಲ ಅವ್ರ ಹತ್ರ ಟೋಟಲ್ ಕೊಳ್ಳೇಗಾಲ ಸೇರಿಸಿ ಇದ್ದಿದ್ದು, ಕೊಳ್ಳೇಗಾಲ ನಮಗ್ ಬಂದ ಮೇಲೆ ಅದೊಂದು 5,000 ಸ್ಕ್ವೇರ್ ಕಿಲೋಮೀಟರ್ ಆಫ್ ಲ್ಯಾಂಡ್ ನಮಗ್ ಬರುತ್ತೆ. ಕೊಳ್ಳೇಗಾಲದ ವ್ಯಾಪ್ತಿ 5,000 ಸ್ಕ್ವೇರ್ ಕಿಲೋಮೀಟರ್ಗಳು. ಇವರು ಅದನ್ನ ಸೇರಿಸ್ಕೊಂಡೆ ತಾನೆ. ಕೊಳ್ಳೇಗಾಲ ಬರೋದಕ್ಕೆ ಮುಂಚೆ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲಿ ನಮ್ಮ ಹತ್ರ ಇಷ್ಟು ಕೃಷಿ ಭೂಮಿ ಇದೆ ಅಂತ. ಕೊಳ್ಳೇಗಾಲ ನಮಗ್ ಕೊಟ್ಟ ಮೇಲೆ ಅದನ್ನ ಡಿಡಕ್ಟ್ ಮಾಡಬೇಡ್ವೇನ್ರಿ ಅವರು? ಮಾಡಲ್ಲ, ಇವತ್ತಿಗೂ ಮಾಡಿಲ್ಲ. ಕೊಳ್ಳೇಗಾಲದ್ದು ಸೇರಿಸ್ಕೊಂಡೇನೆ ನಮ್ಮ ಹತ್ರ ಇಷ್ಟು ಕೃಷಿ ಭೂಮಿ ಇದೆ ಅಂತ ಬರ್ಕೊಂಡು ಕೂತಿದ್ದಾರೆ. ಹೆಂಗಿದೆ ನೋಡಿ. ಇದಿಷ್ಟು ಇದರ ಇತಿಹಾಸ ಸ್ನೇಹಿತರೆ. ಕಾವೇರಿಯ ಇತಿಹಾಸ ಇಷ್ಟು. ವರ್ತಮಾನನೇ 75 ವರ್ಷದಷ್ಟಿದೆ. ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. 77 ವರ್ಷಗಳ ವರ್ತಮಾನ ನಮ್ಮ ಬಳಿ ಇದೆ. ಸ್ವತಂತ್ರ ಬಂದ ಮೇಲೆ ನಾವು ಎಲ್ಲೆಲ್ಲಿ ಎಡುವುದ್ವಿ, ಎಲ್ಲೆಲ್ಲಿ ನಿರ್ಲಕ್ಷ್ಯ ತೋರಿದ್ವಿ, ಎಲ್ಲೆಲ್ಲಿ ನಿದ್ದೆ ಮಾಡಿದ್ವಿ, ಅವ್ರು ಎಲ್ಲೆಲ್ಲಿ ನಮಗೆ ಮೋಸ ಮಾಡಿದ್ರು, ಎಲ್ಲೆಲ್ಲಿ ಅವ್ರ ಇನ್ಫ್ಲೂಯೆನ್ಸ್ಗಳನ್ನು ಉಪಯೋಗಿಸಿದ್ರು. VP ಸಿಂಗ್ ಕಾಲದಲ್ಲಿ ಎಂಥ ನ್ಯಾಯ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಅದೇನೇ ನಾನು ಹೇಳಂಗೆ ಇಲ್ಲ, ನೀವು ಗೂಗಲ್ ಮಾಡಿದ್ರೆ ಬಂದ್ಬಿಡುತ್ತೆ. VP ಸಿಂಗು ತಾನು ಪ್ರೈಮ್ ಮಿನಿಸ್ಟರ್ ಆಗಿ ಉಳ್ಕೊಳ್ಳೋದಕ್ಕೆ ನಮ್ಗೆ ನಮ್ಮ ತಲೆ ಮೇಲೆ ಎಂಥ ಕಲ್ಚಪುಡಿ ಎತ್ತಾಕಿದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕಕ್ಕಾದಂಥ ಅನ್ಯಾಯ ಅವಾಗ ಗೊತ್ತಾಗುತ್ತೆ. ಅದೆಲ್ಲ ವರ್ತಮಾನದ ವಿಚಾರಗಳು ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ವರ್ತಮಾನದ ವಿಚಾರಗಳು, ಕಾವೇರಿ ವಿಚಾರದಲ್ಲಿ ನಡೀತಿರತಕ್ಕಂಥ ವರ್ತಮಾನದ ಅನ್ಯಾಯಗಳನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಕಾವೇರಿ ತಾಯಿನೇ ಇದಕ್ಕೊಂದು ಉತ್ತರ ತಗೋಬೇಕನ್ರಿ. ಮುಂದೇನು ನಮ್ಗೆ ಉಳಿತಾ ಇಲ್ಲ. ಮಳೆ ಗತಿ ಅನ್ನೋದಾದ್ರೆ ಇಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಕೊಂಡು ಮಳೆ ಗತಿ ಅಂತ ಇರ್ಬೇಕಾದ್ರೆ ನಮ್ಗೊಂಥರ ಬೇಜಾರಾಗಲ್ವೇನ್ರಿ? ಮಳೆ ಬಂದ್ರೆ ಎಲ್ಲಾರ ನಾವೆಲ್ಲ ಪುನಃ ನಿದ್ದೆ ಮಾಡ್ತೀವಿ, ನೋಡ್ಕೊಳ್ಳೋಣ ಮುಂದಿನ ವರ್ಷ ಅಂತ. ಹಂಗಾಗಬಾರ್ದು. ಕಾವೇರಿ ನಮ್ಮವಳು, ಕರ್ನಾಟಕ ನಮ್ದು. ನಮ್ಮ ನೀರ ಮೇಲೆ ನಮಗೆ ಮೊದಲ ಹಕ್ಕಿರಬೇಕು. ನಮ್ಮ ನೀರಿಗೆ ನಮ್ದು ಮೊದಲ ಹಕ್ಕು, ಅಷ್ಟೇ ನಾವು ಕೇಳೋದು. ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ಮುಂದೆ ಯಾವತ್ತಾರು ಮತ್ತೊಂದಷ್ಟು ವಿಡಿಯೋ ಈ ಕಾವೇರಿ ಮೇಲೆ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು.